R5 ನ್ಯೂಸ್ಗೆ ಸ್ವಾಗತ. ಇದೀಗ ಬಂದ ಸುದ್ದಿ. ನವೆಂಬರ್ 26ರಂದು ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಅನುಷ್ಠಾನ ಹೋರಾಟ ಕುರಿತು ಬೃಹತ್ ಅರೆಬೆತ್ತಲೆ ಮೆರವಣಿಗೆ ಹಾಗೂ ತಮಟೆ ಚಳುವಳಿಯನ್ನು ತಾಲೂಕಿನ ದಲಿತ ಸಮುದಾಯಗಳ ಮುಖಂಡರು ಹಮ್ಮಿಕೊಂಡಿದ್ದರು. ರಾಮನಗರದ ಅಂಬೇಡ್ಕರ್ ಸರ್ಕಲ್ನಿಂದ ತಾಲೂಕು ಆಡಳಿತದ ಸೌಧದವರೆಗೂ ಕಾಲ್ನಡಿಗೆ ಮುಖಾಂತರ ತೆರಳಿ ತಾಲೂಕು ದಂಡಾಧಿಕಾರಿಗಳಾದ ಕವಿತಾ ಅವರಿಗೆ ತಮ್ಮ ಬೇಡಿಕೆಗಳನ್ನು ಒತ್ತಾಯಿಸಿ ಸಿಎಂರವರಿಗೆ ತಲುಪುವವರೆಗೂ ಚಳುವಳಿಯಿಂದ ಆಗ್ರಹಿಸಿದರು. ಕರ್ನಾಟಕ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಮಾಡಿ ಒಳ ಮೀಸಲಾತಿ ಜಾರಿಗೆ ಕಳೆದ 30-32 ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬಂದ ಮಾದಿಗ ಸಮುದಾಯಕ್ಕೆ ಇಲ್ಲಿಯವರೆಗೆ ಯಾವುದೇ ಆದರೂ ನ್ಯಾಯ ಸಿಕ್ಕಿಲ್ಲ. ನ್ಯಾಯಪರ ವಾದಗಳು ಹಾಗೂ ಶಾಸನಬದ್ಧ ಹಕ್ಕು ಸಿಕ್ಕಿಲ್ಲ ಎಂದು ಕರ್ನಾಟಕ ಮಾದಿಗ ಅಥವಾ ಮಾದರ ಸಮಾಜದ ನ್ಯಾಯದ ಬೇಡಿಕೆ ಹೋರಾಟಕ್ಕಾಗಿ ಕಳೆದ 30 ವರ್ಷಗಳಿಂದ ಆಡಳಿತ ನಡೆದಿದೆ. ಆದರೂ ಸಹ ಸರ್ಕಾರದ ಕಣ್ಣಿಗೆ ಯಾವುದೂ ಬಿದ್ದಿಲ್ಲ. ಸರ್ವೋಚ್ಚ ನ್ಯಾಯಾಲಯ 2024 ಆಗಸ್ಟ್ 1ರಂದು ಒಳ ಮೀಸಲಾತಿ ಕಲ್ಪಿಸಿ ಕೊಡುವಂತಹ ಅಧಿಕಾರ ಆಯಾ ರಾಜ್ಯಗಳಿಗೆ ಇದೆ ಎಂದು ಐತಿಹಾಸಿಕ ತೀರ್ಪಿತ್ತು. ಆದೇಶದಂತೆ ಇದೊಂದು ದೇಶದ ಅದರಲ್ಲೂ ಕರ್ನಾಟಕ ಮಾದಿಗ ಸಮುದಾಯ 30 ವರ್ಷಗಳ ಹೋರಾಟಕ್ಕೆ ಸಿಕ್ಕ ಜಯ ಎಂದು ಹಿರಿಯ ಮುಖಂಡರಾದ ಗೆದ್ದಿಕೇರಿ ದೊಡ್ಡ ಬಸಪ್ಪನವರು ಸಮಾಜದ ಕುರಿತು ಮಾತನಾಡಿದರು. ಸಮುದಾಯದ ಇನ್ನಿತರ ಮುಖಂಡರುಗಳಾದ ಮಹೇಶ್ ಬಾಜಿಗೊಂಡನಹಳ್ಳಿ, ಮೇಘರಾಜ್ ಬಾಜಿಗೊಂಡನಹಳ್ಳಿ, ಪ್ರಭಾಕರ್ ಅಡವಿ ಅನಂದೆ ದೇವನಹಳ್ಳಿ, ಮಲ್ಲೇಶ್ ಕೊಗಳಿ, ಮಂಜುನಾಥ್ ಬ್ಯಾಲಾಳು, ಮೈಲಪ್ಪ ಮಾದುರು, ಅಂಬಳಿ ದೇವೇಂದ್ರಪ್ಪ, ಚಿಲುಗೋಡು ಮೈಲಪ್ಪ, ರಮೇಶ್ ಅಂಬಳಿ, ಉಚ್ಚೆಂಗಪ್ಪ ಮಾದುರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಅಲ್ಲದೆ ಒಳ ಮೀಸಲಾತಿ ಜಾರಿಯಾಗದಿದ್ದರೆ ಮುಂಬರುವ ಚುನಾವಣೆಯಲ್ಲಿ ಸರ್ಕಾರಕ್ಕೆ ಪ್ರತ್ಯುತ್ತರ ನೀಡುವುದಾಗಿ ಸವಾಲು ಒಡ್ಡಿದರು. ಸಂತೋಷ್, R5 ನ್ಯೂಸ್, ವಿಜಯನಗರ. ಅನುಷ್ಠಾನ ಹೋರಾಟ ಸಮಿತಿ ತಾಲೂಕು ಘಟಕ ನಗರಗೊಂಡರು. ಇವರು ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ತಹಸೀಲ್ದಾರ್ ಮೂಲಕ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಅವರ ಒಂದು ಮನವಿ ಮತ್ತು ಬೇಡಿಕೆಗಳನ್ನು ಮಾನ್ಯ ಮುಖ್ಯಮಂತ್ರಿಗೆ ತಲುಪಿಸಲು ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅಂತೇಳಿ ಈ ಮೂಲಕ ಸಂಬಂಧಿಸಿದ್ದೇನೆ.